ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಲಯಾಳಂ ಭಾಷಾ ಮಸೂದೆಯನ್ನು ಮಂಡಿಸಿ ಕರ್ನಾಟಕ ಅಂದ್ರೆ ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಯವರು ಕೂಡ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅನ್ನುವಂತ ಒಂದು ಮಸೂದೆ ತಂದಿದ್ದಾರೆ. ಭಾಷಾ ಸಂಘರ್ಷಕ್ಕೆ ಅವರು ಕಾರಣ ಆಗ್ತಾ ಇದೆ. ಅವರವರ ರಾಜ್ಯದ ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂಥ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇರಳ ಮತ್ತು ಕರ್ನಾಟಕ ಎರಡೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದೆ. ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚುನಾವಣಾ ದೃಷ್ಟಿಯಿಂದನೇ ಮಾಡಿರ್ತಕ್ಕಂಥದ್ದು. ಈಗ ಮಾಡಬೇಕು ಅಂತ ಅಂದ್ರೆ ಕಳೆದ 10 ವರ್ಷಗಳಿಂದನೂ ಕೂಡ ಅವರದೇ ಅಧಿಕಾರದಲ್ಲಿ ಇದ್ರು. ಸೊ ಕನ್ನಡ ಮೊದಲಿಂದನೂ ಕೂಡ ಅಲ್ಲಿ ಮೊದಲನೇ ಭಾಷೆಯಾಗಿ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಸೊ ಅವರು ಮಲಯಾಳಂ ಕಲಿಬೇಡಿ, ಅವ್ರ ರಾಜ್ಯದಲ್ಲಿ ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಕನ್ನಡಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರನ್ನ ನಿಯಮಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾನು ಅದನ್ನೇ ಹೇಳ್ತಾ ಇರೋದು. ಕರ್ನಾಟಕ ಕೇರಳ ಎರಡೂ ಕೂಡ ಒಂದು ಉತ್ತಮವಾದಂಥ ಬಾಂಧವ್ಯವನ್ನ ಇಟ್ಕೊಂಡಿದೆ. ಆ ಬಾಂಧವ್ಯಕ್ಕೆ ಯಾವುದೇ ತರದ ಧಕ್ಕೆ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇದು ಏನಾಗುತ್ತೆ ಅಂತ ಅಂದ್ರೆ ಒಂದೊಂದೇ ಆ್ಯಡ್ ಆಗ್ತಾ ನಮ್ಮಲ್ಲಿ ಇರ್ತಕ್ಕಂಥ ಮಲಯಾಳಂ ಭಾಷಿಕರ ಮೇಲೆ ಬೇರೆ ರೀತಿಯ ಪರಿಣಾಮಗಳು ಬೀರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಆ ದೃಷ್ಟಿನಲ್ಲಿ ಅಲ್ಲಿನ ಸರ್ಕಾರ ತೀರ್ಮಾನಗಳನ್ನು ಮಾಡಬೇಕು. ವೇಣುಗೋಪಾಲ್ ಅವರು ಸರ್ಕಾರ ಆಡಳಿತದಲ್ಲಿದ್ರೆ ಹೇಳ್ಬೋದಾಗಿತ್ತು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಅವರು ಅಲ್ಲಿ ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲ. ಬಟ್ ಉತ್ತಮವಾದಂಥ ಬಾಂಧವ್ಯ ಕಾಪಾಡಲಿಕ್ಕೆ ವೇಣುಗೋಪಾಲ್ ಅವರು ಕೂಡ ಒತ್ತಾಯ ಮಾಡ್ಬೋದು. ಕೇರಳ ವಿಚಾರ ಬಂದಾಗ ನಮ್ಮ ಸರ್ಕಾರ ಬಹಳಷ್ಟು ಸಾಫ್ಟ್ವೇರ್ ಅಂತ ಇದೆ ಸರ್. ಅವರು ಪರಿಹಾರ ಕೊಡೋದಾಗಿರ್ಬೋದು ಅಥವಾ ಅವರು ಮಾತಾಡಿದ ತಕ್ಷಣ ಇಲ್ಲಿ ಮನೆಗಳನ್ನೆಲ್ಲ ಕೊಡ್ತೀವಿ. ಆದ್ರೆ ನಮ್ಮ ರಾಜ್ಯದ ವಿಚಾರ ಬಂದಾಗ ಈ ರೀತಿ ಭಾವನಾತ್ಮಕವಾಗಿ ಕೆಲಸತಕ್ಕಂಥ ಒಂದು ಕೆಲಸ ಆಗ್ತಿದೆ. ಅದನ್ನೇ ಹೇಳಿದೆ ನಾನು ನಿಮಗೆ. ಕರ್ನಾಟಕ ಕೇರಳ ಯಾವತ್ತು ಘರ್ಷಣೆಗಳನ್ನ ಇಂದಿನ ದಿನಗಳಿಂದ ಇತಿಹಾಸದಿಂದ ಕೂಡ ಯಾವತ್ತೂ ಕೂಡ ನಾವು ಮಾಡ್ಕೊಂಡು ಬಂದವರು. ಸಾಕಷ್ಟು ಕೇರಳ ಭಾಷಿಕರು ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ಜೊತೆಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಸೊ ಆ ಉತ್ತಮವಾದಂಥ ಬಾಂಧವ್ಯವನ್ನ ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ಇಂಥ ಸಣ್ಣ ವಿಚಾರಗಳು, ನಾವು ಮಲಯಾಳಂ ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಒತ್ತಾಯವನ್ನ ಮಾಡಬೇಕು. ನೋಡಿ, ಬಿಜೆಪಿಯವರಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆತರಲಿಲ್ಲ, ಕಾಂಗ್ರೆಸ್ ಪಕ್ಷನ ಕರೆತರಲಿಲ್ಲ ವಿಚಾರಕ್ಕೆ ಅಂತ ಅಂದ್ರೆ ಅವ್ರಿಗೆ ನೆಮ್ಮದಿ ನಿದ್ದೆ ಬರೋದಿಲ್ಲ. ಮೊದಲು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಹಿಂದಿಯನ್ನ ಏರಿಕೆ ಮಾಡಂತ ವಿಚಾರದಲ್ಲಿ ಅವರ ನಿಲುವುಗಳೇನು,
ಅದನ್ನ ಯಾರು ಟ್ವೀಟ್ ಮಾಡಿದ್ದಾರೆ ಅವರು ಸ್ಪಷ್ಟೀಕರಣ ಕೊಡ್ಲಿ. ಅವರು ಮೊದಲು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಇರತಕ್ಕಂತ ಒಂದು ಪ್ರವೃತ್ತಿಯನ್ನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿ, ಅದ್ರ ಬಗ್ಗೆ ಅವರ ನಿಲುವು ತೋರಿಸ್ಲಿ. ಅನವಶ್ಯಕವಾಗಿ ಇಲ್ದೇ ಇರೋ ವಿಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ತಕ್ಕಂಥದ್ದು, ಇದರಿಂದ ರಾಜಕೀಯವಾದ ಏನೋ ನಾನು ಮಾತಾಡಿದೆ ಅಂತ ಹೇಳಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸೊ ಯಾರೇ ಇದ್ರೂ ಕೂಡ ಅವರವರ ರಾಜ್ಯ, ಅವರವರ ಭಾಷೆ, ಅವರವರ ಜಾತಿ, ಅವರವರ ಧರ್ಮ ಎಲ್ಲವೂ ಕೂಡ ಅವರವರಿಗೆ ಮುಖ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇದಕ್ಕೆ ಸೀಮಿತವಾಗಿ ನಾವು ಮಾತಾಡಬೇಕಾಗುತ್ತೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ಈ ರಾಜಕಾರಣದ ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜಟಾಪಟಿ ಶುರುವಾಗಿದೆ. ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ಗೃಹ ಸಚಿವರ ಖಾತೆಯನ್ನೇ ಡಿ.ಕೆ. ಶಿವಕುಮಾರ್ ಒತ್ತಡ ಮಾಡಿಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ರು ಅಂತೆಲ್ಲ ಟೀಕೆ ಮಾಡಿದ್ದಾರೆ. ಕಬ್ಜೆ ಮಾಡಿದ್ರು ಅನ್ನೋದು ಸುದ್ದಿನೂ ಬೆಳೆದಿರುತ್ತೆ. ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಟ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನ ಮಾಡಿ. ಯಾರು? JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ. ಈಗ ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದು ಏನಿದೆ ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಹೋರಾಟ ಶುರು ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹಳ್ಳಿಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಉದ್ಯೋಗ ಖಾತ್ರಿ ಯೋಜನೆ ಇದೊಂದು ಕಾನೂನಾತ್ಮಕವಾಗಿ ಅಧಿಕಾರವನ್ನ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ರೈತರಿದ್ದಾರೆ, ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ 100 ದಿನಗಳ ಕಾನೂನಾತ್ಮಕವಾದಂತ ಉದ್ಯೋಗವನ್ನ ಕೊಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಮೋದಿ ಸರ್ಕಾರಕ್ಕೆ ಏನಾಗಿದೆ ಅಂತ ಅಂದ್ರೆ ನನಗೊಂದೇ ಒಂದು ಭಯ ಏನ್ ಶುರು ಆಗಿದೆ ಅಂತ ಅಂದ್ರೆ ಮೋದಿ ಯಾವಾಗ ಅವ್ರ ಹೆಸರು ಬದಲಾಯಿಸ್ಬಿಡ್ತಾರೋ ಅಂತ. ಈ ಭರಾಟೆಯಲ್ಲಿ ಹೆಸರುಗಳನ್ನ ಬದಲಾಯಿಸೋ ಭರದಲ್ಲಿ ನರೇಂದ್ರ ಮೋದಿಯನ್ನ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಬಿಡ್ತಾರೋ ಅಮಿತ್ ಶಾನು ಅವರು ಇಬ್ರು ಸೇರ್ಕೊಂಡು ಅವ್ರ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಬಿಡ್ತಾರೋ ಅಪ್ಪಿ ಯಾಮಾರ್ಬಿಟ್ಟು ಇದು ಯಾರೋ ಹೆಸರಿಗೆ ಬಿಟ್ಟವ್ರೆ ಹೊಸ ಹೆಸರು ತೋರಿಸ್ಬೇಕು ಅಂತ. ಸೊ ಹೆಸರು ಬದಲಾವಣೆ ಮಾಡೋದು ಅವ್ರ ಚಟ. ಆ ಚಟಕ್ಕೆ ಮದ್ದಿಲ್ಲ. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ನೀವು ಮಾಧ್ಯಮದವ್ರು ನೀವು ಹೇಳದೇ ಇಲ್ಲ ನೋಡಿ. $15 ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ BJP ನಾಯಕರೆಲ್ಲ. ಡಾಲರ್ ಬೆಲೆ $15, ನರೇಂದ್ರ ಮೋದಿ ಬಂದ್ರೆ $15 ಬರ್ತದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ವಜಾ ಆಯ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ನೀವೇನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಏನ್ ಮಾಡ್ಲಿ ನಾನು? ಯಾವ್ದ್ರ ಬಗ್ಗೆ ಹೇಳೋಣ? ಈಗ $15 ಆಗಿದ್ಯಾ? $92 ಆಗಿದೆ, $91 ಆಗಿದೆ, $51, $52 ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ
ಆರ್ಥಿಕತೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಇದೇ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಕಳೆದ 10-12 ವರ್ಷಗಳಲ್ಲಿ ಇವತ್ತು $40 ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಕಾರಣನಾ? ಅದಕ್ಕೋಸ್ಕರನೇ ನಾ ಹೇಳಿದ್ದು, ನರೇಂದ್ರ ಮೋದಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರೆ ಆಗ ಹೊಸ ಹೆಸರು ಟೈಟ್ಲ್ ಕೊಟ್ಬಿಡ್ಬೋದು ಅದಕ್ಕೆ. ನಿನ್ನೆ ಇಕ್ಬಾಲ್ ಸಂಕ್ರಾಂತಿ ನಂತರ ಏನಾದ್ರು ಡೆಲ್ಲಿಗೆ ಹೋಗ್ಲಿಕ್ಕೆ ಒಂದು ಶಾಸಕರು ರೆಡಿ ಆಗಿರುವಂಥದ್ದು, ಅವ್ರಿಗೂ ಆಸೆ ಇರುವಂಥದ್ದು, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ಥರ ಹೇಳಿದ್ದೀನ ನಾನು ಯಾವ ಥರ ಆಸೆ ಇಲ್ಲ ಅಂತ ಹೇಳಿದ್ದೀನ? ನಿನ್ನೆ ಅವರು ರಾಮೋತ್ಸವ ಮಾಡ್ತಾ ಇದ್ದಾರೆ ಅವ್ರ ತಾಲ್ಲೂಕಿನಲ್ಲಿ. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂತ ಹೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನು ಮಾಡಿದ್ರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಇವತ್ತು ಕುಣಗದ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ನೀವು. ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನೂ ಫಿಕ್ಸ್ ಮಾಡಿಲ್ವಲ್ಲ? ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ಶಾಸಕರೇ ಫಿಕ್ಸ್ ಮಾಡ್ತಾ ಇದ್ದಾರೆ, ಯಾಕೆ ಈಗ ಸುಮ್ಮನಾಗಿದ್ದಾರೆ ಸರ್? 9ನೇ ತಾರೀಕು ಸರ್, ಈಗ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ನೋಡಿ, ನಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರಲ್ಲೂ ಸಹಜವಾಗಿ ಡೆವಲಪ್ಮೆಂಟ್ ಆಗ್ತದೆ, ಎಲ್ಲರಲ್ಲೂ ಆ ನಿರೀಕ್ಷೆ ಇದೆ. ಇಲ್ಲಿಯ ತನಕ ಹೈಕಮಾಂಡ್ ಆ ಥರದ ನಿರ್ಧಾರಕ್ಕೆ ಹೋಗದೇ ಇರೋದು ನೋಡಿದ್ರೆ ಹೈಕಮಾಂಡ್ ಇನ್ನೂ ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ, ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ವಾ? ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಆಸಾಮೋಸ್ತು ಆ ಡಿ.ಕೆ. ಶಿವಕುಮಾರ್ ಅವರು ಶಿಕ್ಷಕರಾಗ್ತಾರೆ, ನೆನೆಸಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನ ಹಾಕುವಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನ ನೇಮಕ ಮಾಡಿದ್ರು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನ ನಿಯೋಜನೆ ಮಾಡಿದ್ದಾರೆ. ಸೊ ಅದು ಅವ್ರ ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನು ಮಾಡಿದ್ದಾರೆ ಕೇರಳಗೆ. ನಿರಂತರ ಅದು. ಬೆಂಬಲಿಗರು ಮತ್ತು ಕಾರ್ಯಕರ್ತರ ಆಶೆ ಯಾವಾಗ ಇರುತ್ತೆ? ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ ಹೈಕಮಾಂಡ್ ಮಾಡಿ ಈಗ ಸದ್ಯಕ್ಕೆ ಜನವರಿಯಲ್ಲೇ ಏನೋ ಒಂದು ನ್ಯೂಸ್ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದು, ಈಗ ಸಡನ್ ಆಗಿ ಅಸ್ಸಾಂಗೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು ವಿಳಂಬ ಆಗುವ ಸಾಧ್ಯತೆ ಇದೆ. ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಹೈಕಮಾಂಡ್ ಮಾಡ್ತಾರೆ. ಈಗ ನೀವೇ ಹೈಕಮಾಂಡ್ ನನಗೆ. ನಾವು ಸರ್ ಹಿಂದೆ ಸರ್ ಮಾರ್ಚ್ 31 ತನಕ ಏನು ಆಗಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ರಾಜಣ್ಣ ಅವರು ಹೇಳ್ತಾರೆ. ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನು ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನು ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಸರ್, ಮತ್ತೆ ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ವಾಪಸ್ ರೀಎಂಟ್ರಿ ಬರ್ತಾ ಇರುತ್ತೆ. ಡ್ಯಾಡಿ ಸೋಮ್ ಅಂತೆಲ್ಲ ನೆನ್ನೆಲ್ಲ ಯಾರು ಡ್ಯಾಡಿ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಏನಂತ? ಡ್ಯಾಡಿ ಸೋಮ್ ಅಂತ ಡ್ಯಾಡಿ ಸೋಮ. ಡ್ಯಾಡಿ ಸೋಮ ಅಂದ್ರೆ ಏನು? ಡ್ಯಾಡಿ ಸೋಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀಎಂಟ್ರಿ ಕೊಟ್ಟಿದ್ದೀನಿ ಅಂತ ಅರ್ಥ ಸರ್. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿ ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದು 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಅಷ್ಟು ಬಿಟ್ರೆ ಇನ್ನೇನಿದೆ? ಥ್ಯಾಂಕ್ ಯು.